ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಸರಿಯಾಗಿ ಹೇಳಿದ್ದಾರೆ. ಬಿಜೆಪಿಯವರು ರಾಹುಲ್ ಭಾಷಣದ ಅರ್ಥ ಮಾಡಿಕೊಂಡಿಲ್ಲ. ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ವಾಗ್ದಾಳಿ ಮಾಡಿದ್ದಾರೆ. ದೇಶದಲ್ಲಿ 3 ಹೊಸ ಕಾನೂನು ಗೊಂದಲ ವಿಚಾರ. ಹೊಸ ಕಾನೂನುಗಳಲ್ಲಿ ಕೆಲವು ಉತ್ತಮವಾಗಿದೆ, ಕೆಲವು ಸರಿ ಇಲ್ಲ. ಕೆಲ ಗೊಂದಲಗಳಿಗೆ ಚರ್ಚಿಸಿದ ಕೇಂದ್ರದ ಗಮನಕ್ಕೆ ತರುತ್ತೇವೆ. ಇಲ್ಲ ಸಲ್ಲದನ್ನ ಮಾತನಾಡುವವರಿಗೆ ಡಿಕೆಶಿ ಕೂಡ ವಾರ್ನಿಂಗ್ ವಿಚಾರ. ನೋಟಿಸ್ ಕೊಡೋದು ಅಧ್ಯಕ್ಷರು ಮಾಡುವ ಕೆಲಸ. ಅಧ್ಯಕ್ಷರಿಗೇನೆ ತೀರ್ಮಾನ ತಗೊಂಡ್ರು ಕೇಳ್ತೇವೆ ಅಂತ ಪರಮೇಶ್ವರ್ ಇದೇ ಸಂದರ್ಭದಲ್ಲಿ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. 2 ವಿಚಾರಗಳ ಬಗ್ಗೆ ಅವರು ಮಾತನಾಡಿದ್ದಾರೆ. ಒಂದು, ರಾಜ್ಯ ಕಾಂಗ್ರೆಸ್ ನಾಯಕರುಗಳು ಡಿಸಿಎಂ ಸಿಎಂ ಅಂತ ಮಾತನಾಡ್ತಾ ಇರೋದು, ಅಶಿಸ್ತು ಪ್ರದರ್ಶನ ಮಾಡ್ತಾ ಇರೋದು. ಅದಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರು ವಾರ್ನಿಂಗ್ ಮಾಡಿರೋದಕ್ಕೆ ಸಂಬಂಧಪಟ್ಟಂತೆ ಅವರ ಅಧ್ಯಕ್ಷರು ಏನ್ ಹೇಳಿದ್ರು ಕೇಳ್ತೀವಿ ಅಂತ ಹೇಳಿದ್ದಾರೆ. ಮಾಡ್ಕೊಂಡಿಲ್ಲ ರಾಹುಲ್ ಗಾಂಧಿ ಅವ್ರ ಭಾಷಣ ಅಂತ ಬಹಳ ಸ್ಪಷ್ಟ ಆಯ್ತು. ಈಗ ಎಲ್ಲಿವರೆಗೆ ಬಿಜೆಪಿಯವರು ರಾಹುಲ್ ಗಾಂಧಿ ಅವ್ರನ್ನ, ಅವರ ಮನಸ್ಸನ್ನ, ಅವರ ಹೇಳಿಕೆಗಳನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ, ಇದೇ ಕನ್ಫ್ಯೂಷನ್ನಲ್ಲೇ ಇರ್ತಾರೆ ಬಿಜೆಪಿಯವರು. ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಹಿಂದೂ ಧರ್ಮ ಎಲ್ಲರನ್ನೂ ಒಟ್ಟುಗೂಡಿ ಶಾಂತಿಯಿಂದ ನೆಮ್ಮದಿಯಿಂದ ಕರ್ಕೊಂಡು ಎಲ್ಲರನ್ನೂ ಸಮಾಜದ ಎಲ್ಲ ವರ್ಗವನ್ನು ಕರ್ಕೊಂಡು ಹೋಗಬೇಕು. ಅದೇ ಹಿಂದೂ ಧರ್ಮದ ಸಾರಾಂಶ. ಅದಕ್ಕೆ ವಿರುದ್ಧವಾಗಿರೋರು ಹಿಂದೂಗಳಲ್ಲ ಅನ್ನೋದನ್ನು ಹೇಳಿದ್ದಾರೆ. ಅದು ಯಾರಿಗೆ ಅಪ್ಲೈ ಆಗುತ್ತೆ ಅವರಿಗೆ ಅಪ್ಲೈ ಆಗ್ತದೆ. ಬಿ ಜೆ ಪಿಯವರಿಗೆ ಅಪ್ಲೈ ಆಗೋದಿದ್ರೆ ಬಿ ಜೆ ಪಿಯವರಿಗೆ ಅಪ್ಲೈ ಆಗ್ತದೆ. ಆ ಅರ್ಥದಲ್ಲಿ ಹೇಳಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸುಮಾರು 66 ಕೇಸು ನಿನ್ನೆ ಸಂಜೆ 10 ಗಂಟೆ ಒಳಗೆ ರಿಜಿಸ್ಟರ್ ಆಗಿದೆ ಹೊಸ ಕಾನೂನು ಅಡಿಯಲ್ಲಿ. ಬೆಂಗಳೂರು ಸಿಟಿಯಲ್ಲಿ ಕೂಡ 20-25 ಕೇಸ್ಗಳು ರಿಜಿಸ್ಟರ್ ಮಾಡಿದ್ದಾರೆ. ಮುಂದೆ ನೋಡೋಣ ಎಷ್ಟು ಲಕ್ಷಾಂತರ ಕೇಸಸ್ಗಳು ರಿಜಿಸ್ಟರ್ ಆಗ್ತಾ ಇರುತ್ತೆ. ಇನ್ಮೇಲೆ ಆ ಹೊಸ ಕಾನೂನಿನ ಅಡಿಯಲ್ಲಿ ಆಗಬೇಕು. ನಾವೆಲ್ಲ ನಮ್ಮ ಸಿಬ್ಬಂದಿಯವರಿಗೆಲ್ಲ ತಯಾರಿ ಕೊಟ್ಟಿದ್ದೇವೆ. ಅವರು ಕೂಡ ಕಲ್ತ್ಕೊಳ್ತಾರೆ. ಒಂದೆರಡು ತಿಂಗಳು ಬೇಕಾಗ್ತದೆ ಅದೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ. ಕೆಲವುಗಳು ಕಾನೂನಿನ ಪ್ರೊವಿಷನ್ಸ್ ಏನಿದೆ ಅದು ನಮಗೆ ಇವತ್ತು ಸರಿಯಾಗಿ ಕಾಣಿಸೋದಿಲ್ಲ. ಅಂದರೆ ಆ ಕೇಸಸ್ಗಳ ಹಿಂದೆ ರಿಜಿಸ್ಟರ್ ಮಾಡ್ತಾ ಇದ್ದದನ್ನು ಈಗ ರಿಜಿಸ್ಟರ್ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದ್ದಾವೆ. ಅಂಥದ್ದು ಅದರ ಬಗ್ಗೆ ಡಿಬೇಟ್ ಆಗಬೇಕಾಗತ್ತೆ. ಒಳ್ಳೆಯದಾ ಕೆಟ್ಟದ್ದಾ, ರಿಟ್ರಾಸ್ಪೆಕ್ಟಿವ್ ಆಗಿ ಇದೇನಾಗೋದಿಲ್ಲ. ಹಿಂದೆ ರಿಜಿಸ್ಟರ್ ಆಗಿರೋದು ಅದು ನಡ್ಕೊಂಡು ಹೋಗುತ್ತೆ. ಆದರೆ ಮುಂದೆ ಅಂಥ ಕೇಸಸ್ಗಳು ಬಂದಾಗ ನೀವು ರಿಜಿಸ್ಟರ್ ಮಾಡಬೇಡಿ ಅನ್ನೋ ಲೆಕ್ಕದಲ್ಲಿ ಇದೆ. ಆದ್ದರಿಂದ ಅಂಥದ್ದೆಲ್ಲ ಚರ್ಚೆ ಮಾಡಬೇಕಾಗ್ತದೆ. ಅದು ಅವರು ಅಧ್ಯಕ್ಷರು ಮಾಡೋ ಕೆಲಸ ಅಲ್ವಾ. ಅಧ್ಯಕ್ಷರು ಯಾವುದನ್ನು ಯಾರು ಪಕ್ಷದಲ್ಲಿ ಕಾರ್ಯಕರ್ತರಿರ್ಬೋದು, ಶಾಸಕರಿರ್ಬೋದು, ಸಚಿವರು ಇರ್ಬೋದು, ಪಕ್ಷದ ಚೌಕಟ್ಟಿನಲ್ಲಿ ಕೆಲಸ ಮಾಡಿ ಅಂತ ಹೇಳುವಂಥದ್ದನ್ನು ಹೇಳಿದ್ದಾರೆ ಅಂತ ನಾನು ಅರ್ಥೈಸ್ಕೊಳ್ತೇನೆ. ಅದರಿಂದ ಅವರು ಯಾವುದನ್ನು ಅವ್ರ ದೃಷ್ಟಿಯಲ್ಲಿ ಅಥವಾ ಪಕ್ಷದ ದೃಷ್ಟಿಯಲ್ಲಿ ಸರಿ ಇಲ್ಲ ಅನ್ನೋದಿದ್ರೆ ಅದು ಮಾಡ್ತಾರೆ. ಅವರು ಅಧ್ಯಕ್ಷರಿಗೆ ಬಿಟ್ಟಿದ್ದದು. ಅವರು ಅಧ್ಯಕ್ಷರು ಏನು ತೀರ್ಮಾನ ತಗೊಳ್ತಾರೋ ನಾವು ಎಲ್ಲ ಅನೇಕ ಸಂದರ್ಭದಲ್ಲಿ ಅಧ್ಯಕ್ಷರು ಏನು ಹೇಳ್ತಾರೋ ಅದನ್ನೇ ಕೇಳೋದಲ್ವಾ. AICC ಹೇಳಿದರೆ, ಅಧ್ಯಕ್ಷರು ಹೇಳಿದರೆ ಕೇಳ್ತೀವಿ. ಹೈಕಮಾಂಡು ಯಾವ ಶಿಸ್ತು ಉಲ್ಲಂಘನೆ ಆಗಿದೆ ಅನ್ನೋದನ್ನು ಸ್ಪಷ್ಟವಾಗಿ ಆ ವ್ಯಕ್ತಿಯನ್ನು ಕರೆದು ಹೇಳಬೇಕಾಗುತ್ತೆ. ಆನಂತರ ಮುಂದಿನ ಬೆಳವಣಿಗೆ ಅಧ್ಯಕ್ಷರಿಗೆ ಬಿಟ್ಟಿರೋದು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದನ್ನು.